ನರೇಂದ್ರ ಮೋದಿ 3.0 ಸಂಪುಟಕ್ಕೆ 72 ಸಂಸದರು ಸೇರ್ಪಡೆಯಾಗಿದ್ದಾರೆ. 30 ಸಂಸದರು ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸ್ವತಂತ್ರ ಖಾತೆ ರಾಜ್ಯ ಸಚಿವರಾಗಿ 5 ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಟ್ಟು ನರೇಂದ್ರ ಮೋದಿ ಅವರ 3.0 ಸಂಪುಟದಲ್ಲಿ 72 ಸಚಿವರು ಸೇರ್ಪಡೆಯಾಗಿದ್ದಾರೆ. ಸಂಸದರು ಸಚಿವರಾಗಿ ಬಡ್ತಿ ಪಡೆದುಕೊಂಡಿದ್ದಾರೆ. 30 ಸಂಸದರು ಸ್ವತಂತ್ರ ಖಾತೆ ರಾಜ್ಯ ಸಚಿವರಾಗಿ 5 ಪ್ರಮಾಣ ವಚನ ಸ್ವೀಕರಿಸಿದ್ರು. ರಾಜ್ಯ ಖಾತೆ ಸಚಿವರಾಗಿ 36 ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಸದಸ್ಯರಿಗೆ 11 ಮಂತ್ರಿಗಿರಿಯನ್ನ ಹಂಚಿದ್ದಾರೆ ನಮೋ ಆ್ಯಂಡ್ ಟೀಮ್. ನರೇಂದ್ರ ಮೋದಿ 3.0 ಸಂಪುಟಕ್ಕೆ 71 ಸಚಿವರ ಎಂಟ್ರಿ ಆಗಿದೆ. ಮೋದಿ ಸಂಪುಟದಲ್ಲಿ 27 ಒಬಿಸಿ ಸಂಸದರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಎಸ್ಸಿ, 5 ಎಸ್ಟಿ ಹಾಗೂ 5 ಅಲ್ಪಸಂಖ್ಯಾತರಿದ್ದಾರೆ. 7 ಮಹಿಳೆಯರಿದ್ದಾರೆ. 10 ಮಂದಿ ಜನರಲ್ ಕ್ಯಾಟಗರಿಯ ನಾಯಕರಿದ್ದಾರೆ. ನಮೋ ಕ್ಯಾಬಿನೆಟ್ನಲ್ಲಿ 6 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ನಮೋ 3 ಯುಗದಲ್ಲೂ ಕೂಡ ಸಚಿವರಾಗಿದ್ದಾರೆ. 43 ಸಂಸದರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾದ ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆ 43 ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಇನ್ನು ಹಿರಿಯ ಮುತ್ಸದ್ದಿಗಳ ಜೊತೆಯಾಗಿ ಪಾಸ್ವಾನ್ರಂತಹ ನಾಯಕರ ಹಾದಿಯಾಗಿ ಕಿರಿಯ ನಾಯಕರು ಕೂಡ ಈ ಬಾರಿ ನಮೋ ಕ್ಯಾಬಿನೆಟ್ನಲ್ಲಿರೋದು ಮತ್ತೊಂದು ವಿಶೇಷ. ಹಳೆ ಬೇರು ಹೊಸ ಚಿಗುರು ಅನ್ನೋ ಮಾದರಿಯನ್ನ ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಒಂದು ಕಡೆ ನಾವೀಗಾಗಲೇ ಗಮನಿಸಿದಾಗೆ 10 ಎಸ್ಸಿ, 5 ಎಸ್ಟಿ ಹಾಗೂ 5 ಅಲ್ಪಸಂಖ್ಯಾತರಿದ್ದಾರೆ ನಮೋ ಕ್ಯಾಬಿನೆಟ್ನಲ್ಲಿ. ಜೊತೆಗೆ 7 ಮಹಿಳೆಯರಿದ್ದಾರೆ. 10 ಮಂದಿ ಜನರಲ್ ಕ್ಯಾಟಗರಿಯ ನಾಯಕರಿದ್ದಾರೆ. ಇನ್ನು 6 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನು ಮತ್ತೊಂದು ಕಡೆ 43 ಸಂಸದರು ನಮೋ ಯುಗ ಆರಂಭ ಆದಾಗ್ಲಿಂದ 3.0 ಸರ್ಕಾರ 3ನೇ ಬಾರಿಗೆ ಏನು ಅಧಿಕಾರ ವಹಿಸಿಕೊಂಡಿದ್ದಾರಲ್ಲ, ಇಲ್ಲಿವರೆಗೂ ಕೂಡ ಆ 43 ಸಂಸದರು ಹಾಗೆ ಮುಂದುವರಿತಾ ಇದ್ದಾರೆ. ಮೋದಿ ಸಂಪುಟದಲ್ಲಿ ಕರ್ನಾಟಕದ 5 ಸಚಿವ ಸ್ಥಾನ ಲಭಿಸಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನು ನೀಡಲಾಗಿದೆ. ಪ್ರಹ್ಲಾದ್ ಜೋಶಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ. ನಿರ್ಮಲಾ ಸೀತಾರಾಮನ್ಗೂ ಕೂಡ ಸಂಪುಟ ದರ್ಜೆ ಸ್ಥಾನ. ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆಗೆ ರಾಜ್ಯ ಖಾತೆಯನ್ನ ನೀಡಲಾಗಿದೆ. ರಾಜ್ಯದಿಂದ ಆಯ್ಕೆಯಾಗಿರುವ ಸಂಸದರ ಪೈಕಿ 5 ನಮೋ ಕ್ಯಾಬಿನೆಟ್ನಲ್ಲಿದ್ದಾರೆ. ಬ್ರಾಹ್ಮಣ ಸಮುದಾಯದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ. ಲಿಂಗಾಯತ ಕೋಟಾದಡಿ ವಿ ಸೋಮಣ್ಣ ಅಚ್ಚರಿಯ ರೀತಿಯಲ್ಲಿ ಆಯ್ಕೆಯಾಗಿದ್ದಾರೆ. 2 ಬಾರಿ ಸೋತರೂ ಕೂಡ ಕಡೆಗೂ ಅವ್ರಿಗೊಂದು ಒಳ್ಳೆ ಅವಕಾಶ ಒದಗಿ ಬಂದಿದೆ. ಇನ್ನು ಶೋಭಾ ಕರಂದ್ಲಾಜೆ ಮುಂದುವರೆದಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ ಸಚಿವೆ ಆಗ್ತಾ ಇದ್ದಾರೆ. ಅವರು ಕೂಡ ಈ ಬಾರಿ ಓತು ತಗೊಂಡಿದ್ದಾರೆ ನಿನ್ನೆ. ಇನ್ನು ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆ ಸದಸ್ಯೆಯಾಗಿ ರಾಜ್ಯದಿಂದ ಅವರು ಕೂಡ ಸಚಿವೆಯಾಗಿ ಮೋದಿ ಕ್ಯಾಬಿನೆಟ್ನಲ್ಲಿರ್ತಾರೆ. ಇನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಮೋದಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ 100 ಡೇಸ್ ಪ್ಲಾನ್ ರೆಡಿ ಆಗಿದೆ. ದೇಶದ ಅಭಿವೃದ್ಧಿ ಯೋಜನೆ ಪ್ಲಾನ್ ಅನ್ನು ರೂಪಿಸಿದ್ದಾರೆ ನಮೋ. ಆಲ್ಮೋಸ್ಟ್ ಈ ಪ್ಲಾನ್ ರೆಡಿಯಾಗಿನೇ ಒಂದು ತಿಂಗಳಾಗ್ತಾ ಬಂತು ಅಂತ ಕಾಣಿಸುತ್ತೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋ ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಅದಕ್ಕಿಂತ ಮುಂಚೆನೆ ಅಧಿಕಾರಕ್ಕೆ ಬಂದ 100 ದಿನಗಳ ಕಾಲ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದರ ಲೆಕ್ಕ ಹಾಕಿದ್ರು. 2047ರ ವಿಕಸಿತ ಭಾರತಕ್ಕಾಗಿ ಈಗ ಆಲ್ರೆಡಿ ನೀಲನಕ್ಷೆ ರೆಡಿಯಾಗಿದೆ. ಗತಿಶಕ್ತಿ ಯೋಜನೆಯಡಿ 5 ವರ್ಷಗಳ ಕಾರ್ಯ ನಿರ್ವಹಣೆ ಆಗುತ್ತೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ನಮ್ಮ ಚರ್ಚಿಸ್ತಾರೆ. ಸಚಿವ ಸಂಪುಟ ಸದಸ್ಯರ ಜೊತೆ ಪ್ರಧಾನಿ ಸಮಾಲೋಚನೆ ಕೂಡ ಮಾಡ್ತಾರೆ. ಇನ್ನು ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡೋದಕ್ಕೆ ನಮೋ ಚಿಂತಿಸ್ತಾ ಇದ್ದಾರಂತೆ. 100 ದಿನಗಳ ಯೋಜನೆ ಹಾಕಿಕೊಳ್ಳೋದಕ್ಕೆ ಸಚಿವರಿಗೂ ಕೂಡ ಸೂಚಿಸಿದ್ದಾರೆ. ಫಸ್ಟ್ 100 ಡೇಸ್ ಅಧಿಕಾರ ವಹಿಸಿಕೊಂಡ ಬಳಿಕ ಆ 100 ದಿನಗಳೇನಿರ್ತಾವಲ್ಲ ಅವು ಬಹಳ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ. ಅಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅನ್ನೋ ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಚುನಾವಣೆಗೂ ಮುನ್ನ
ಪೂರ್ವ ಚುನಾವಣೆಯ ಸಂದರ್ಭದಲ್ಲಿ. ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ ಕೇಂದ್ರದಲ್ಲಿ. ಕಳೆದ 10 ವರ್ಷಗಳ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಸೊ ಹೀಗಾಗಿ ಆ 100 ಡೇಸ್ ಪ್ಲಾನ್ ಏನಿದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಅಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜೊತೆಗೆ ಸಚಿವರು ಯಾರೆಲ್ಲ ಖಾತೆಯನ್ನು ವಹಿಸ್ಕೊಳ್ತಾರೆ, ಸಚಿವರಾಗ್ತಾರೆ, ಅವರು ಕೂಡ ಈ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. 100 ಡೇಸ್ ಪ್ಲಾನ್ ಏನಿದೆ ಅದರ ಪ್ರಕಾರವಾಗಿ ಅವರು ಕೂಡ ಅವರವರ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋ ಸೂಚನೆ ಕೂಡ ರವಾನೆಯಾಗಿದೆ ಸಚಿವರುಗಳಿಗೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ರಿಸೈನ್ ಮಾಡಿದ್ದಾರೆ. ಕಾರಣ ಅವರು ನಮೋ ಸಂಪುಟದಲ್ಲಿ ಸೇರ್ಪಡೆಯಾಗಿದ್ದಾರೆ, ನಮೋ ಸಂಪುಟಕ್ಕೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಜಗತ್ ಪ್ರಕಾಶ್ ನಡ್ಡಾ. ನಡ್ಡಾ ಬದಲಿಗೆ ಹೊಸಬರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಒಲಿದು ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಕೇಂದ್ರ ಸಚಿವ ಸ್ಥಾನ ಅಂದ್ರೆ ಹಿಮಾಚಲ ಪ್ರದೇಶ ಕೋಟಾದಲ್ಲಿ ನಡ್ಡಾಗೆ ಸಚಿವ ಸ್ಥಾನ ಸಿಕ್ಕಿದೆ. ಅನುರಾಗ್ ಠಾಕೂರ್ ಬದಲಿಗೆ ನಡ್ಡಾ ಅವರಿಗೆ ಈ ಬಾರಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಬಿಜೆಪಿಯಲ್ಲಿ ನಡ್ಡಾ ಅಲಂಕರಿಸಿದಂತಹ ಸ್ಥಾನಗಳನ್ನು ನೋಡ್ತಾ ಇದ್ದೀವಿ. ಯಾವಾಗ ಅವರ ಅಧಿಕಾರದ ಅವಧಿ ಹೇಗಿತ್ತು ಅನ್ನೋದನ್ನ. 1991ರಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ನೇಮಕ ಆಗಿದ್ರು ನಡ್ಡಾ. 1993ರಲ್ಲಿ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 98ರಲ್ಲಿ ಹಿಮಾಚಲ ಪ್ರದೇಶದಿಂದ ಮರು ಆಯ್ಕೆಯಾಗಿ ಸಚಿವರಾಗಿದ್ರು. 2010ರಲ್ಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. 2012ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭಾ ಸದಸ್ಯರಾಗೂ ಕೂಡ ಆಯ್ಕೆಯಾದರು. 2014ರಿಂದ 19ರವರೆಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದರು. 19ರ ಜೂನ್ನಲ್ಲಿ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದರು. 2022ರಲ್ಲಿ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಜಗತ್ ಪ್ರಕಾಶ್ ನಡ್ಡಾ. ಈಗ ಅನುರಾಗ್ ಠಾಕೂರ್ ಅವರ ಬದಲಿಗೆ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ನೀಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.